ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದಂತಹ ಬ್ಯಾಗ್ನ ಯೂಸ್ ಮಾಡಿಕೊಂಡು ಒಂದು ಲ್ಯಾಂಡ್ರಿ ಬಾಸ್ಕೆಟ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಫರ್ಟಿಲೈಸರ್ ಬ್ಯಾಗನ್ನು ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ರೈಸ್ ಬ್ಯಾಗನ್ನು ಕೂಡ ತೊಗೋಬೋದು. ನೋಡಿ, ಮೇಲ್ಭಾಗದಲ್ಲಿ ಒಂದು 10 ಇಂಚು ಉದ್ದನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಂತರ ಕೆಳಭಾಗದಲ್ಲಿ ಈ ರೀತಿ ಕ್ಲೋಸ್ ಮಾಡಿರುವಂಥ ಪಾರ್ಟನ್ನು ಕೂಡ ಕಟ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಅಗಲವಾಗಿ ತೆಗೆದ್ರೆ ನೋಡಿ ಎಷ್ಟು ಅಗಲ ಬರುತ್ತೆ ಅಂತಂದರೆ ತುಂಬಾ ಬಟ್ಟೆ ಎಲ್ಲ ಇಡ್ಸುತ್ತೆ. ಇಲ್ಲಾಂತಂದರೆ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಈಸಿಯಾಗಿ ಆಟ ಸಾಮಾನೆಲ್ಲ ಹಾಕ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಬೇಡದೇ ಇರೋಂಥ ನ್ಯೂಸ್ ಪೇಪರು, ಬೇಡದೇ ಇರೋಂಥ ವಸ್ತುಗಳನ್ನು ಹಾಕ್ಕೊಳ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈ ಒಂದು ಪಾರ್ಟನ್ನು ಕೂಡ ನಾನು ಓಪನ್ ಮಾಡಿಕೊಂಡು ನಂತರ ಅದನ್ನು ಕೂಡ ಮಧ್ಯದಲ್ಲಿ ಅರ್ಧಕ್ಕಾದರೆ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಎರಡಾಗಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ನೋಡ್ಕೊಳ್ತಾ ನಾವು ಕೆಳಗಡೆ ಬೇಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ವಿಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಅಗಲ ಎಷ್ಟಿದೆ ಬೇಸ್ ಅಂತ ನಾವು ನೋಡ್ಕೋಬೇಕು. ಈ ಬೇಸನ್ನು ಯಾವ ಥರ ಮೆಜರ್ ಮಾಡ್ಕೊಳ್ಳೋದು ಅಂತಂದರೆ, ಈ ಚೀಲನ ಒಂದು ಕಡೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನಂತರ ನೋಡಿ, ವಿಡಿಯೋನಲ್ಲಿ ತೋರಿಸಿದ ಹಾಗೆ ಚೀಲನ ಅಡ್ಜಸ್ಟ್ ಮಾಡ್ಕೊಳ್ತಾ ಯಾವುದಾದ್ರೂ ಒಂದು ಮಾರ್ಕರ್ ಪೆನ್ನಿಂದ ನೀಟಾಗಿ ನಾವು ಡ್ರಾ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಒಂದೇ ಸಲಿಗೆ ಆರಾಮಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡ್ಬೋದು. ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಒಂದು 2-3 ಕಡೆ ಈ ಒಂದು ಗುಂಡು ಸೂಜಿ ಆದರೂ ಆಗ್ಬೋದು, ಇಲ್ಲಾಂದರೆ ಸೇಫ್ಟಿ ಪಿನ್ ಇರ್ಬೋದು, ಯಾವುದನ್ನಾದರೂ ಒಂದನ್ನು ಹಾಕ್ಕೊಂಬಿಟ್ರೆ ಆರಾಮಾಗಿ ನಾವು ಬೇಸನ್ನು ಕಟ್ ಮಾಡ್ಕೊಂಬಿಡ್ಬೋದು. ಈ ರೀತಿ ಸುತ್ತಲೂ ಕೂಡ ನೀಟಾಗಿ ಮಾರ್ಕನ್ನು ಮಾಡಿಕೊಂಡು ಈ ಚೀಲನ ಪಕ್ಕಕ್ಕೆ ತೆಗೆದುಬಿಟ್ಟು ನೀಟಾಗಿ ನಾವೆಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವೋ ಅಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಏನು ವೇರಿಯೇಷನ್ಸ್ ಇಲ್ಲದೆ ಪರ್ಫೆಕ್ಟಾಗಿ ಬೇಸ್ ಆದರೆ ರೆಡಿ ಆಗಿಬಿಡತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ನಾನು ಎಲ್ಲಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಬೇಸ್ ರೆಡಿ ಮಾಡ್ಕೊಂಡಿದ್ದೀವಿ, ಮೇಲ್ಭಾಗಕ್ಕೆ ಕೂಡ ಚೀಲನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕೂಡ ನಾನೀಗ ಓಪನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಾವು ಬೇಸ್ ರೆಡಿ ಮಾಡ್ಕೊಳ್ಳೋವರೆಗೂ ಕೂಡ ಈ ಪಾರ್ಟನ್ನು ಓಪನ್ ಮಾಡ್ಕೋಬಾರ್ದು. ಓಪನ್ ಮಾಡಿಕೊಂಡ್ರೆ ಬೇಸ್ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಮಾರ್ಕ್ ಮಾಡ್ಕೊಳ್ಲಿಕ್ಕೆ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಬೇಸ್ ಅಂತ. ಒಂದು ಕಡೆ ಮಾರ್ಕಿಂಗನ್ನು ಮಾಡ್ಕೊಂಡು ಅಲ್ಲಿಂದ ಈ ರೀತಿಯಾಗಿ ನಾವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇಟ್ಕೊಂಡ್ರೆ ಕರೆಕ್ಟಾಗಿ ಲಾಸ್ಟ್ವರೆಗೂ ಸರೋಗಿದೆ ಅಂದರೆ ನಾವು ಕರೆಕ್ಟಾಗಿ ಬೇಸನ್ನು ಕಟ್ ಮಾಡ್ಕೊಂಡಿದ್ದೀವಿ ಅಂತ. ಏನಾದರೂ ಸ್ವಲ್ಪ ಜಾಸ್ತಿ ಇದ್ದರೆ ಲೈಟಾಗಿ ಒಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಂತರ ಈಗ ನಾನೊಂದು ಹಳೇದಾಗಿರುವಂತಹ ನೈಟಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೀಲ ಯಾವ ಥರ ಇದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಆಗಿ ನಾನು ಈ ಒಂದು ನೈಟಿಯನ್ನು ಕೂಡ ಕಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ, ನೈಟಿ ಈಗ ಡಬಲ್ ಫೋಲ್ಡಿಂಗಲ್ಲಿ ಇದೆ ಅಲ್ವಾ, ಅಂದರೆ ಹಿಂಭಾಗದ ಬದಿ ಒಂದು, ಮುಂಭಾಗದ ಬದಿ ಒಂದು, ಹಾಗೆ ಚೀಲನ ಕೂಡ ಡಬಲ್ ಫೋಲ್ಡಿಂಗನ್ನು ಮಾಡಿಕೊಂಡು ಎಷ್ಟಿದೆಯೋ ಚೀಲ ಅಷ್ಟೇ ನಾನು ಈ ಒಂದು ನೈಟಿಯನ್ನು ಕೂಡ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಕಟ್ ಮಾಡ್ತಾರೆ, ನಮ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಅಂತಂದರೆ ಸ್ವಲ್ಪ ಪಿನ್ಸನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಈಸಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ತೋರಿಸ್ತೀನಿ ನಾನು, ಕರೆಕ್ಟಾಗಿ ಸರಿ ಹೋಗುತ್ತೆ. ಇದಕ್ಕೆ ನಾವು ಚೀಲ ತಗೊಂಡಿದ್ದೀವಲ್ವ, ಆ ಚೀಲಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ನೈಟಿ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಸರಿ ಹೋಗಬೇಕು. ಈಗ ನಾನು ಬೇಸ್ಗೆ ಕಟ್ ಮಾಡ್ಕೊಂಡಿದ್ದೀವಲ್ವ ರೌಂಡ್ಗೆ, ಅದಕ್ಕೆ ಕೂಡ ನಾನು ಈ ಒಂದು ನೈಟಿಯಲ್ಲಿ ಉಳಿದಿರುವಂತಹ ಬಟ್ಟೆಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ಥರ ಜಾಯಿಂಟ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನೋಡಿ, ಎರಡೂ ಕಡೆ ಚೀಲಕ್ಕೂ ನಾನು ಈ ಒಂದು ನೈಟಿ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ, ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಆ ಚೀಲದ ಬೇಸನ್ನು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆಯಿಂದ ನಾವು ಈ ರೀತಿಯಾಗಿ ಈ ಒಂದು ಮೇಲ್ಭಾಗದ ಪಾರ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು.
ನೋಡಿ ವಿಡಿಯೋನ ಒಂದೆರಡು ಸಲ ಗಮನ ಇಟ್ಟು ನೋಡಿದ್ರೆ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ ನಾವು ಬೇಸ್ ರೆಡಿ ಮಾಡ್ಕೊಂಡಿದ್ದೇವಲ್ವ, ಫಸ್ಟ್ ನಾನು ಒಂದಿಷ್ಟು ತೋರಿಸ್ದೆ ನೋಡಿ, ಸೇಮ್ ಅದೇ ರೀತಿಯಾಗಿ ಈಗ ಕೂಡ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಕ್ಲೋಸ್ ಮಾಡ್ಕೋಬೇಕು. ನೋಡಿ ಮೊದಲು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಹೊಲಿಗೆನ ಹಾಕಿ ಮತ್ತೆ ತೋರಿಸ್ತೀನಿ ನೋಡಿ. ಈಗ ಅಡ್ಜಸ್ಟ್ ಮಾಡಿಕೊಂಡು ಹೊಲ್ಕೊಂಡಾಗಿದೆ. ಈಗ ಓಪನ್ ಮಾಡ್ಕೊಂಡಿದ್ದೀವಲ್ವ ಚೀಲನ, ಇದನ್ನು ಯಾವ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಕಡೆ ಪೋರ್ಷನ್ನು ಒಂದು ಸ್ವಲ್ಪ ಹಂಚು ಹೊಲಿತೀವಲ್ವ ಸೀರೆಗೆಲ್ಲ, ಆ ರೀತಿಯಾಗಿ ಓವರ್ಲ್ಯಾಪ್ ಮಾಡ್ಕೊಂಡು ಹೊಲ್ಕೊಂಡು ಒಂದ್ರ ಮೇಲೆ ಒಂದು ಬರೋ ಥರ ಈ ರೀತಿಯಾಗಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ನೀಟಾಗಿ ಕವರ್ ಆಗಿಬಿಡತ್ತೆ. ಈಗ ನಾವು ಕೆಳಗಡೆ ಬೇಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಅಷ್ಟು ನೀಟಾಗಿ ಫಿನಿಶಿಂಗ್ ಇಲ್ಲ, ಒಳಗಡೆಯಿಂದ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಬಟ್ ಅಷ್ಟು ಸ್ಟಿಫ್ನೆಸ್ ಬರೋದಿಲ್ಲ. ಈ ರೀತಿ ಹೊರಗಡೆ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇದಕ್ಕೊಂದು ಸ್ವಲ್ಪ 1 ಇಂಚ್ ಆಗೋಷ್ಟು ಬಟ್ಟೆಯನ್ನು ಒಳಗಡೆಯಿಂದ ಇಟ್ಕೊಂಡು ಮೇಲಕ್ಕೆ ನಾವು ಇದನ್ನು ತಂದು ಒಂದು 1/2 ಇಂಚ್ ಹೊರಗಡೆ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ಳೋದ್ರಿಂದ ಈ ಬ್ಯಾಗ್ ಸ್ಟಿಫ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಿ ಬೇಕಂದರೆ ಅಲ್ಲಿ ಈಸಿಯಾಗಿ ಕೂರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಒಂದು 1/2 ಇಂಚ್ ಬಟ್ಟೆಯನ್ನು ಒಳಗಡೆಯಿಂದ ಈ ರೀತಿಯಾಗಿ ಇರಿಸ್ಕೊಂಡು ಸುತ್ತಲೂ ಕೂಡ ಒಂದು ಹೊಲಿಗೆಯನ್ನು ಹಾಕ್ಕೊಬಿಡೋಣ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಹೊಲಿಗೆನ ಹಾಕಿ ತರ್ತೀನಿ ನೋಡಿ. ಈಗ ಇದನ್ನು ಮೇಲ್ಗಡೆಗೆ ಇರಿಸ್ಕೊಂಡು ಹೊಲಿಗೆಯನ್ನು ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಲ್ಟಿ ಕಲರ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಹಾಕಿ ಹೊಲಿದಿರೋಂಥ ಸ್ಟಿಚಸ್ಸು ಆಪೋಸಿಟ್ ಕಲರ್ ಬಟ್ಟೆಯಲ್ಲಾದರೆ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿ ಕೂಡ ಕಾಣುತ್ತೆ, ಒಂದು ಸ್ವಲ್ಪ ಪೈಪಿಂಗ್ ಥರ ಅನಿಸುತ್ತೆ. ಈ ರೀತಿಯಾಗಿ ಇದನ್ನು ಮೇಲಕ್ಕೆ ತಂದು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಫೈನಲ್ ಆಗಿ ಬ್ಯಾಗ್ ಆದರೆ ಈ ರೀತಿಯಾಗಿ ರೆಡಿಯಾಗಿದೆ. ಕೇಸ್ ನಮಗೊಂದು ಸ್ವಲ್ಪ ಹ್ಯಾಂಡ್ಲ್ಸ್ ಅಂದರೆ ಇಟ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಬಟ್ಟೆ ಬೇಕಂತಂದರೆ ಸೇಮ್ ಬಟ್ಟೆ ಉಳಿದಿರುತ್ತಲ್ವ ಅದರಿಂದನೇ ರೆಡಿ ಮಾಡ್ಕೋಬೋದು. ಯಾವ ಥರ ಅಂತ ಕೂಡ ತೋರಿಸ್ತೀನಿ. ನಾವು ಲ್ಯಾಂಡ್ರಿ ಬ್ಯಾಸ್ಕೆಟ್ಗೆ ಒಗೆಯೋ ಬಟ್ಟೆ ಹಾಕೋದಲ್ದೇ ಇನ್ ಕೇಸು ಒಗೆದು ತಂದಿರ್ತೀವಿ, ಬಟ್ಟೆಯನ್ನು ಮಡಚಲಿಕ್ಕೆ ಟೈಮ್ ಇರಲ್ಲ, ಅಂಥ ಟೈಮಲ್ಲಿ ಕೂಡ ಈ ಥರದ್ರಲ್ಲಿ ಹಾಕಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಕೂಡ ನಾವು ಈಸಿಯಾಗಿ ಫೋಲ್ಡಿಂಗನ್ನು ಮಾಡ್ಕೋಬೋದು. ಖಂಡಿತ ಒಂದು ರೆಡಿ ಮಾಡ್ಕೊಳ್ಳಿ, ನೀವು ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಂತರ 1 ಇಂಚ್ ಆಗಷ್ಟು ಒಂದು ಸ್ವಲ್ಪ ಚೀಲ ಪೀಸನ್ನು ತೊಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸ್ಟ್ರಿಪ್ಸನ್ನು ರೆಡಿ ಮಾಡ್ಕೋಬೋದು. ನಂತರ ಮೇಲ್ಗಡೆಯಿಂದ ಉಳಿದಿರುವಂಥ ಫ್ಯಾಬ್ರಿಕನ್ನು ಇಟ್ಕೊಂಡು ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಅಷ್ಟೇ. ಮಧ್ಯದಲ್ಲಿ ಚೀಲದ ಪೀಸನ್ನು ಹಾಕ್ಕೊಂಡಿರೋದ್ರಿಂದ ಸ್ಟಿಫ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಒಂದು ಸ್ಟ್ರಿಪ್ಸನ್ನು ಬ್ಯಾಗ್ ಆದರೆ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಲ್ಯಾಂಡ್ರಿ ಬ್ಯಾಸ್ಕೆಟ್ ಆದರೆ ರೆಡಿ ಆಗಿಬಿಡುತ್ತೆ. ಇದು ಲ್ಯಾಂಡ್ರಿ ಬ್ಯಾಸ್ಕೆಟ್ಗಿಂತ ಮಕ್ಕಳ ಟಾಯ್ಸ್ ಬ್ಯಾಸ್ಕೆಟ್ಗಾದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಹಾಕಲಿಕ್ಕೆ ತೊಗೊಳ್ಲಿಕ್ಕೆಲ್ಲನೂ. ನಾನಾದರೆ ನಮ್ಮ ಮನೆಯಲ್ಲಿ ಇದನ್ನು ಮಕ್ಕಳನ್ನೇ ಆಟ ಸಾಮಾನು ಹಾಕ್ಕೊಳ್ಲಿಕ್ಕೆ ಅಂತ ಮ್ಯಾಕ್ಸಿಮಮ್ ಆಗಿ ಹೊಲ್ದಿರೋದು. ನಂಗೆ ತುಂಬಾ ಚೆನ್ನಾಗಿ ಇಷ್ಟ. ಇದು ಇದೇ ಥರ ಮತ್ತೊಂದು ಬ್ಯಾಗನ್ನು ಬಟ್ಟೆ ಹಾಕ್ಕೊಳ್ಲಿಕ್ಕೆ ಕೂಡ ರೆಡಿ ಮಾಡ್ಕೊಳ್ತೀರಿ. ಖಂಡಿತ ನೀವು ಕೂಡ ಈ ಒಂದು ಬ್ಯಾಸ್ಕೆಟನ್ನು ಮನೆಯಲ್ಲಿರುವಂಥ ಹಳೆ ರೈಸ್ ಬ್ಯಾಗ್ ಮತ್ತು ಒಂದು ಹಳೆ ನೈಟಿಯಿಂದ ರೆಡಿ ಮಾಡಿಕೊಂಡ್ರೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು. ಇದೇನೂ ಬೇಡ ಅಂತಂದರೆ ಕೂಡ ಮನೆಯಲ್ಲಿ ಹಳೆ ನ್ಯೂಸ್ ಪೇಪರ್ಸು ಬೇಡದ ವಸ್ತುಗಳೆಲ್ಲ ಹಾಕ್ಕೊಂಡು ಇಟ್ಕೊಳ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಔಟ್ಪುಟ್ ಆದರೆ ಈ ಥರ ಇದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.